ಯಾದಗಿರಿ ತಾಲೂಕಿನ ಸೇಧಾಪುರ ಸಮೀಪದ ಕಿಲ್ಲನಕೇರ ಕೆರೆ ತುಂಬಿರುವ ಯೋಜನೆಗೆ ಕೊಳ್ಳಿ ಇಡಲಾಗಿದ್ದು, ಅಧಿಕಾರಿಗಳ ವಿರುದ್ಧ ಉಮೇಶ್ ಮದ್ನಾಳ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಾಣಗೊಂಡಿರುವಂತಹ ಕೆರೆಯಲ್ಲೇ ಇಳಿದು ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಒಣ ಬೇಸಾಯಕ್ಕೆ ಅನುಕೂಲದ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿಸಲು ಈ ಒಂದು ಸರ್ಕಾರದ ಕೆರೆ ತುಂಬಿಸುವಂತಹ ಯೋಜನೆ ಜಾರಿಗೆ ತಂದಿದೆ. ಅದೇ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗ್ರಾಮದ ರೈತರಿಗೆ ಗಗನ ಕುಸುಮವಾಗಿದೆ. ಅಧಿಕಾರಿಗಳ ಅವೈಜ್ಞಾನಿಕ ಈ ಒಂದು ಕೆರೆ ನಿರ್ಮಾಣದಿಂದ 2 ವರ್ಷಗಳಿಂದ ಕೆರೆಗೆ ನೀರು ತುಂಬದೆ ರೈತರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ಭೀಮಾ ನದಿ ನೀರು ಅಪಾಯ ಮಟ್ಟಕ್ಕೆ ತಲುಪಿದ್ದು, ಈ ವಿಚಾರದಿಂದ ಜಿಲ್ಲಾಡಳಿತವು ಹೈ ಅಲರ್ಟ್ ಘೋಷಣೆ ಮಾಡಿ ನದಿ ಪಾತ್ರದ ಪ್ರದೇಶಗಳಲ್ಲಿ ನೀರಿಗೆ ರೈತರು ಜಾನುವಾರುಗಳು ಇಳಿಯದಂತೆ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು. ಏನ್ ಬೇಕು ಬೇಕೇ ಬೇಕು. ಏನ್ ಬೇಕು ಅಧಿಕಾರಿಗಳೇ ಏನ್ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಇದು ಒಂದು ನೀರಾವರಿ ಯೋಜನೆ ಇಲಾಖೆಯಿಂದ ಸರ್ಕಾರ ಮಾನ್ಯತೆ ಏನಂದ್ರೆ ಗುರ್ಮಿಟ್ಕಲ್ ಯಾದಗಿರಿ ಮತಕ್ಷೇತ್ರ ನಡುವೆ ಸುಮಾರು ಒಂದು 48ರಿಂದ 50 ಕೆರೆ ನೀರು ತುಂಬಬೇಕಂತೇಳಿ ಸರ್ಕಾರ ಆದೇಶ ಮಾಡಿತ್ರಿ. ಆದರೆ 2 ವರ್ಷಗಳಿಂದ ಕೆರೆ ನೀರು ತುಂಬ್ತಾರ ಅಂತೇಳಿ ಅನಿವಾರ್ಯ ಕಾರಣದಿಂದ ತುಂಬಿಲ್ಲ. ಕೆಲವೊಂದು ಕಾರಣದ ಮೊದಲು ನಾವು ಹೋಗಿ ಸಣ್ಣ ನೀರಾವರಿ ಇಲಾಖೆಗೆ ಲೆಟರ್ ಕೊಟ್ಟಿದ್ದೀವಿ ಹೋದ ವರ್ಷ ಎಲ್ಲ ರೈತರು ಹೋಗಿ, ಇಲ್ಲಪ್ಪ ಮುಂದಿನ ಸಲ ತುಂಬಿ ಕೊಡ್ತೀವಿ ಅಂತ ಹೇಳಿದ್ರು. ಅದು ಮುಂದಿನ ಸಲ ಆಗಲ್ಲ ಮತ್ತೆ ಸೆಕೆಂಡ್ ಇಯರ್ ಜಿಲ್ಲಾಧಿಕಾರಿಗೆ ಹೋಗಿ ಮನವಿ ಮಾಡ್ಕೊಂಡು ಬಂದ್ವಿ, ಮುಂದಿನ ವರ್ಷ ಬಿಡ್ತೀವಿ ಅಂತ ಹೇಳಿದ್ರು. ಈ ವರ್ಷ ಏನಾಗಿದೆ ಅಂತಂದ್ರೆ ಈಗ ಎಲ್ಲ ರೈತರು ಮುಂದಿನ ವರ್ಷ ಬಿಡ್ತಾನೆ ಸಲ ಸುಮಾರು ನಮ್ಮ ಕಿಲ್ಲನಕೆರೆ 3 ಕೆರೆಗಳವ ರೀ. ಇದು ತುಂಬಿದ ಮ್ಯಾಗ ಅದು ತುಂಬ್ತಾ, ಅದು ತುಂಬಿದ ಅದು ತುಂಬ್ತದೆ ರೀ. 3 ಕೆರೆಗಳು ತುಂಬ್ತಾವ. ಅದ್ರ ಏನಾಗಿದೆ ಅಂದ್ರೆ 3 ಕೆರೆ ತುಂಬ್ತಾವ ಅಂತೇಳಿ ಎಲ್ಲ ರೈತರು ಸುಮಾರು ಒಂದು 600 ಎಕರೆ ತನ ಕೆಲವರು ಭತ್ತ ಮಾಡಿಕೊಂಡು ರೈತರು ಕುಂತಿದ್ದಾರೆ. ಇದೇ ಕೆರೆಗೆ ನೀರು ತುಂಬುತ್ತದೆ ಅಂತ ಒಂದು ನಂಬಿಕೆಯಿಂದ. ಈಗ ಅನಿವಾರ್ಯ ಕಾರಣದಿಂದ ಈಗ ರೈತರಿಗೆ ಹೊಲದವ್ರಿಗೆ ಕೇಳಿದೀವಿ ನಮ್ಮ ಮಾಲಕರಿಗೆ, ಇಲ್ಲಪ್ಪ ನಮ್ಮದು ಯಾವ್ದು ಅಬ್ಜೆಕ್ಷನ್ ಇಲ್ಲ, ನೀವು ಚಟ್ಟೆ ಮೆಸ್ತಾನೆ ನೀವು ಕೆರೆ ಬೆಳಕಬಹುದು, ಚಟ್ಟೆ ಮೆಸಿ ಆದ ಮ್ಯಾಗ ನಮ್ಮ ಬೆಳೆ ಆದ ಚಟ್ಟೆ ಮೆತ್ತ ನೀವು ತುಂಬಿಕೆರಿ ಅಂತ ಹೊಲದವ್ರ ರೈತರು ಹೇಳ್ಯಾರ್ರಿ. ನಮ್ಗೆ ಸಮಸ್ಯೆ ಸರ್ಕಾರ ಮೇಲೆ ನೀರಾವರಿ ಇಲಾಖೆದವರು ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಏನು ಸಮಸ್ಯೆ ಅದ ಈ ಅಧಿಕಾರಿ ಕೇಳಿದ್ರೆ ಬೇರೆ ಅಧಿಕಾರಿ ಕೇಳಂತಾರ, ಬೇರೆ ಅಧಿಕಾರಿ ಕೇಳಿ ಇನ್ನೊಬ್ಬ ಅಧಿಕಾರಿ ಕೇಳಂತ ಹೇಳಕತ್ತಾರ. ಈಗ ತುಂಬಿಲ್ಲ. ಈಗ ವಾದರ್ಶನ ಮೇಡಂದ್ರೆ ಈ ವರ್ಷ ಬಿಡ್ತೀನಿ ಅಂತ ಹೇಳಿದ್ರು ಅವರು. ಈಗ ಸಮಸ್ಯೆ ಏನಾಗಿದೆ ರೈತರು ಈ ವರ್ಷ ಕೆರೆ ನೀರು ಬಿಡ್ತಾರ ಅಂತೇಳಿ ಸುಮಾರು ಒಂದು 400-500 ಎಕರೆ ಗದ್ದೆಗಳನ್ನು ಮಾಡ್ಕೊಂಡು ಕುಂತಿದ್ದಾರೆ. ಈಗ ಅಲ್ಲಿ ಮೇಲೆ ಅಧಿಕಾರಿಗಳು ಕೇಳಿದರೆ ಮೇಲಧಿಕಾರಿ ಹೋಗಂತ ಹೇಳ್ತಾರೆ. ಇದು ಅಧಿಕಾರಿಗಳು ಲಾಪರವಾಹಿ ಅದ ಏನಾದ. ಅಧಿಕಾರಿಗಳು ಬಂದು ಕೆರೆಗೆ ಬಂದಿಲ್ಲ, ನಮಗೊಂದು ಸಮಸ್ಯೆ ಹೇಳಿ ಹೋಗ್ಬೇಕು. ಒಂದು ವೇಳೆ ಹೇಳದಿದ್ದಲ್ಲಿ ಇಲ್ಲ ನಾವು ಮುಂದಿನ ಸಾಲ ಈಗ ಇಲ್ಲೆಲ್ಲ ಕಿಲ್ಲನಕೆರೆ ಪ್ರೈವೇಟ್ ಕಿಲ್ಲನಕೆರೆ ಮಾಡ್ಲತ್ತೀವಿ. ಒಂದು ವೇಳೆ ಮುಂದಿನ ಅಧಿಕಾರಿಗಳು ನೀರಾವರಿ ಇಲಾಖೆದವ್ರು ಬಂದು ನಮ್ಮ ಕಿಲ್ಲನಕೆರೆ ಬಂದು ಇದಕ್ಕೆ ನೀರಿನ ಪೂರೈಕೆ ಮಾಡಲಿಲ್ಲ ಅಂದ್ರೆ ಮುಂದೆ ನಾವು ಜಿಲ್ಲಾ ಆಡಳಿತ ಬಳಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಇದು ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಕಿಲ್ಲನಕೆರೆದಲ್ಲಿ ಸಣ್ಣ 3 ಕೆರೆಗಳಿದಾವೆ. ಆ ಕೆರೆ ಏನದಂದ್ರೆ ನಮ್ಮ ಜಿಲ್ಲೆ ಈಗ ಇದು ವಿಶೇಷವಾಗಿ ಗುರುಮಿಟ್ಕಲ್ ಮತಕ್ಷೇತ್ರದ ಸಾಕಷ್ಟು ಕೆರೆಗಳು ಹೆಚ್ಚಿಗೆ ಅವ. ಈ ಕೆರೆಗಳು ಏನದ ಒಣ ಬೇಸಾಯ ಇರೋದ್ರಿಂದ ಸಾಕಷ್ಟು ಜನ ಗುಳೆ ಹೋಗ್ತಾರು. ಹಂಗಾಗಿ ಇವ್ರಿಗೆ ಏನದ ಕೆರೆ ತುಂಬ ಯೋಜನೆ ಮಾಡಿ ಇವ್ರಿಗೆ ಏನದ ಹೊಲಗಳಿಗೆ ಏನದ ಬೆಳೆಯಕ್ಕೆ ಅನುಕೂಲ ಆಗ್ತಂತ ದೃಷ್ಟಿಯಿಂದ ಸರ್ಕಾರ ಏನದ ಕೆರೆ ತುಂಬ ಯೋಜನೆ 2 ವರ್ಷದಿಂದ ಪೈಪ್ಲೈನ್ ಮಾಡಿದ್ರು. ಪೈಪ್ಲೈನ್ ಮಾಡಿದ್ಮ್ಯಾಕ ಈ ಕೆರೆಯಲ್ಲಿ ಸರ್ವಸಾಮಾನ್ಯ ಬಹಳಷ್ಟು ಕೆಲವು ಗ್ರಾಮಸ್ಥರು ಜಮೀನು ಇರ್ತಾವ, ಸರ್ಕಾರಿ ಜಮೀನು ಕೆಲವರು ಒತ್ತುವರಿ ಮಾಡಿರ್ತಾರ. ಬಟ್ ಒಂದೊಂದು ಬೆಳೆ ಬೆಳಕಂತ ಹೋಗ್ತಾರೆ. ಆದ್ರೆ ಈ ಸರಿ ಏನದಂದ್ರೆ ನೀರು ಬಂದ್ರು ಕೂಡ ಈ ಪೈಪ್ಲೈನ್ ಮಾಡಿದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಸರ್ಕಾರದಿಂದ ಇವತ್ತು ರೈತರ ಈ ಕೆಳಭಾಗದಲ್ಲಿರತಕ್ಕಂಥ ಗದ್ದೆಗಳು ಸಣ್ಣ ಗದ್ದೆಗಳು 1 ಎಕರೆ 1/2 ಎಕರೆ ಗುಂಟೆಗಳು ಇರತಕ್ಕಂಥ ಭತ್ತಗಳು ಬೆಳೆದು ಇವತ್ತಿನ ಅವು ಭತ್ತ ಬಳ್ಳಿ ಇದಕ್ಕೆ ಅಧಿಕಾರಿಗಳು ಮತ್ತೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ. ಮತ್ತೆ ಯಾರ್ದೋ ಹೊಲ ಅದಂತಂದ್ರೆ ಅವ್ರ ಹೊಲ ಇತ್ತಂದ್ರೆ ಇರ್ಲಿ, ನಮ್ದೇನಿಲ್ಲ. ಅದು ಪೈಪ್ಲೈನ್ ಯಾಕೆ ಮಾಡ್ಬೇಕು? ಅವತ್ತು ಯಾಕೆ ಗೊತ್ತಾಗ್ಲಿ? ಇವರೆಲ್ಲ ಇಂಜಿನಿಯರ್ಗಳೆಲ್ಲ ಮಾಡಿದ್ದು, ಇವ್ರು ಯಾರು ರೈತರು ಮಾಡಿಲ್ಲ. ರೈತರಿಗೆ ಎಲ್ಲಿ ಹೊಲ ಅದಂತ ಗೊತ್ತದವ್ರಿಗೆ. ಆದ್ರೆ ಅಧಿಕಾರಿಗಳು ಓದಿ ಇವತ್ತೆಲ್ಲ ಇಂಜಿನಿಯರ್ ಆದ್ಮ್ಯಾಗ ಅವರೇ ತಪ್ಪು ಮಾಡ್ತಾರಂತಂದ್ರೆ ತಪ್ಪಲ್ಲ. ಅದು
ಪೈಪ್ಲೈನ್ ಯಾಕೆ ಮಾಡ್ಬೇಕಾಗಿತ್ತು? ಅವತ್ತೇ ನೀವು ಯಾಕೆ ಮಾಡಿಸಿಲ್ಲ? ಅವ್ರಿಗೆ ಮುಚ್ಚಳಿಕೆ ಬರಿಸಬೇಕಾಗಿತ್ತಲ್ಲ. ಇದಕ್ಕೆ ಅಧಿಕಾರಿಗಳು ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ. ತಕ್ಷಣ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾ ಆಡಳಿತ, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಸಮಸ್ಯೆಯನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಬೇಕಾದಂತಕ್ಕಂಥ. ಚಿಂತಾಮಣಿ ತಾಲೂಕಿನಲ್ಲಿ ಕಕ್ಷೆ ದಾಟು ಸಣ್ಣಪುಟ್ಟ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಲೋಕ ಅದಾಲತ್ಗಳ ವರಮಾನವಾಗಿ ಅಂತ ಹೇಳಿ 2ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಜಶೇಖರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸೆಪ್ಟೆಂಬರ್ 13ರಂದು ನಡೆಯಲಿರುವಂತಹ ಲೋಕ ಅದಾಲತ್ಗೆ ಸಿದ್ಧತೆಯನ್ನ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿರುವಂತಹ ಅವರು ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿಕೊಂಡರೆ ಸೌಹಾರ್ದಯುತವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ನ್ಯಾಯಾಲಯಗಳಲ್ಲಿ ಮುಂದುವರೆಸಿಕೊಂಡು ಹೋದರೆ ದ್ವೇಷ ಮತ್ತು ವೈಷಮ್ಯ ಹೆಚ್ಚಾಗುತ್ತೆ. ಮೊಕದ್ದಮೆಗಳಲ್ಲಿ ರಾಜಿ ಸಂಧಾನ ಮೂಲಕ ಬಗೆಹರಿಸಿಕೊಂಡ್ರೆ ಇಬ್ಬರಿಗೂ ಕೂಡ ಒಳ್ಳೆಯದು ಅಂತ ಹೇಳಿ ತಿಳಿಸಿದ್ದಾರೆ. ಅದೇ ರೀತಿ ಈಗ ನಮ್ಮ ಸಿವಿಲ್ ನ್ಯಾಯಾಲಯದಲ್ಲಿ ಈಗಾಗಲೇ ನನ್ನ ನ್ಯಾಯಾಲಯದಲ್ಲಿ ಒಂದು ದಾಂಪತ್ಯದ ಏನು ವಿರಸಗೊಂಡು ಅವರು ಡೈವೋರ್ಸ್ ಕೇಳಿ ನ್ಯಾಯಾಲಯದ ಮೊರೆ ಹೋಗಿದ್ದು ನಮ್ಮ ಒಂದು ಮಧ್ಯಸ್ಥಗಾರರ ಸಹಕಾರದಿಂದ ಹಾಗೆ ನಮ್ಮ ವಕೀಲರ ಸಹಕಾರದಿಂದ 2 ಜೋಡಿಗಳು ಈಗ ಅವರು ಮತ್ತೆ ಮನಸ್ಸನ್ನ ಬದಲಾಯಿಸಿ ಒಂದಾಗಿದ್ದಾರೆ. ಮತ್ತೆ ನಾವು ಅವ್ರನ್ನ ಈಗ ಅದಾಲತ್ಗೂ ಸಹ ಕರೆಸ್ತಾ ಇದ್ದೇವೆ. ಮತ್ತೆ ಒಂದು ವಿಭಾಗದ ಸ್ಯೂಟ್ ಅಂದರೆ ಸೀನಿಯರ್ ಸಿಟಿಸನ್ ಇನ್ವಾಲ್ವ್ ಆಗಿರುವಂಥ ಒಂದು ಕೇಸ್ ಕೂಡ ಇತ್ಯರ್ಥ ಆಗಿದೆ. ಅದು ಕೂಡ ಒಂದು ಮಧ್ಯಸ್ಥಗಾರರ ಎಫರ್ಟಿಂದ ಮತ್ತು ನಮ್ಮ ಎಲ್ಲ ವಕೀಲ ಮಿತ್ರರ ಸಹಕಾರದಿಂದ ಆಗ್ತಾ ಇದೆ. ಸೊ ಇದರಿಂದ ನನಗೆ ಎಲ್ಲ ವಕೀಲರಲ್ಲಿ ಮತ್ತು ಅವರ ಕಕ್ಷಿದಾರರಿಗೆ ಹೇಳಿ ಇಂಥ ಹೆಚ್ಚು ಪ್ರಕರಣಗಳಲ್ಲಿ ಚಿಂತಾಮಣಿ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನ ಆಗಿ ಜನರಿಗೆ ಕೂಡ ಒಂದು ಅನುಕೂಲ ಆಗಲಿ ಮತ್ತು ಈ ಜನತಾ ದಳನ ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಈ ಮಧ್ಯಸ್ಥಗಾರಿಕೆಯಿಂದ ಏನು ಕೇಸ್ ನಡೀತಾ ಇದೆ ಅದನ್ನ ವ್ಯಾಜ್ಯಗಳನ್ನ ನಾವು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದರಿಂದ ಹೆಚ್ಚಿನ ಕಾಂಪಿಟೇಷನ್ ಕೊಟ್ಟರೆ ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಖರ್ಚಿಲ್ಲದೆ ಇದೆಲ್ಲ ಸೆಟ್ಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ನಾವು ಇದ್ರ ಮೇಲೆ ನಾವು ಅಪೀಲ್ ಹೋಗುವಂಥ ಪರಿಸ್ಥಿತಿ ನಮಗೆ ಇರಲ್ಲ. ಅಂದರೆ ಕಕ್ಷಿಗಾರರಿಗೆ ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಸೊ ಆದ್ದರಿಂದ ಎಲ್ಲ ವಕೀಲರು ತಮ್ಮ ಕಕ್ಷಿಗಾರರಿಗೆ ಇದ್ರ ಬಗ್ಗೆ ಅದಾಲತ್ ಬಗ್ಗೆ ಮತ್ತೆ ಮಧ್ಯಸ್ಥಗಾರಿಕೆ ರಾಜಿ ಮಾಡ್ಕೊಳ್ಳೋ ಬಗ್ಗೆ ಹೇಳಿ ಈ ನಮ್ಮ ಇದನ್ನ ಯಶಸ್ವಿಯಾಗಿ ಮಾಡ್ಕೊಳ್ಬೇಕು ಅಂತ ಪೂರೈಸಬೇಕು ಅಂತ ನಾನು ಕಳಕಳಿಯಿಂದ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಮಾಡಿದ್ದೀವಿ. ಅಂದರೆ ಈಗ 2 ತಿಂಗಳ ಕಾಲ ಮೀಡಿಯೇಷನ್ನಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡಿಸಬೇಕು ಅಂತೇಳಿ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಒಂದು ಸುವರ್ಣಾವಕಾಶ ಇರೋದು ಎಲ್ಲ ರೀತಿಯ ಪ್ರಕರಣಗಳನ್ನು ರಾಜ್ಯದಲ್ಲಿ ಮುಕ್ತಾಯ ಮಾಡಿ ಜನರಲ್ ಲಿಟಿಗೇಷನ್ನ ಕಡಿಮೆ ಮಾಡೋ ಉದ್ದೇಶವನ್ನು ಹೊಂದಿದ್ದೀವಿ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯವರು ರಾಜಿ ಆಗಬಹುದಂಥ ಪ್ರಕರಣಗಳನ್ನು ಗುರುತಿಸಿ ಕರ್ಕೊಂಡ್ಬಂದರೆ ಅದನ್ನು ಮುಗಿಸ್ಬೋದು. ಅದೇ ರೀತಿ ಹೆಚ್ಚಿನದಾಗಿ ನಮಗೆ ಸಿವಿಲ್ ಪ್ರಕರಣಗಳಲ್ಲಿ ಪಾಲು ಹೆಚ್ಚಿನ ಕೇಸುಗಳನ್ನು ಅದನ್ನೇ ನೋಡ್ತಾ ಇದ್ದೀವಿ. ಪಾರ್ಟಿಷನ್ ಸೋರ್ಸ್ ಅಂತ ಹೇಳಿದರೆ ಅದರಲ್ಲೂ ಕೂಡ ಯಾವುದೇ ಫ್ಯಾಮಿಲಿ ಅವ್ರಿಗೇನೆ ಪಾಲು ಕೊಡಬೇಕು ಅದು ಎಲ್ಲರಿಗೂ ಗೊತ್ತಿದೆ. ಅಂದರೆ ವಕೀಲರ 1-2 ಮಾತುಗಳಿಂದ ಪ್ರಕರಣ ರಾಜಕೀಯದಲ್ಲಿ ಇತ್ಯರ್ಥ ಆಗೋ ಸಂಭವತೆ ಏನೋ ಮನಸ್ತಾಪದಿಂದ ಅವರು ನ್ಯಾಯಾಲಯಗಳು ವರ್ಷಗಟ್ಟಲೆ ತಿರುಗಾಡ್ತಾ ಇದ್ದಾರೆ. ಹಾಗಾಗಿ ಅಂಥ ಪ್ರಕರಣಗಳನ್ನು ಗುರುತಿಸಿ ಹೆಚ್ಚು ಮನೆ ಮನೆಗೂ ತ್ರಿವರ್ಣ ಧ್ವಜ ಕಾರ್ಯಕ್ರಮದ ಅಂಗವಾಗಿ ಬಿಜೆಪಿಯಿಂದ ಗದಗ ಜಿಲ್ಲೆ ನವಲಗುಂದ ಪಟ್ಟಣದಲ್ಲಿ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬೈಕ್ ರ್ಯಾಲಿಯಲ್ಲಿ ನೂರಾರು ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಸಾರಿಗೆ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದರೂ ಕೂಡ ಬಿಜೆಪಿಯ ಜಿಲ್ಲಾಧ್ಯಕ್ಷ ರಾಜು ಕೂರುಡಗಿ ಅವರು ಹೆಲ್ಮೆಟ್ ಇಲ್ಲದೆ ಈ ಬೈಕ್ ಅನ್ನ ಚಲಾವಣೆ ಮಾಡಿದ್ರು. ಸ್ಥಳದಲ್ಲಿ ಇದ್ದಂತಹ ಪೊಲೀಸರು ಮೂಕ ಪ್ರೇಕ್ಷಕರಂತೆ ನಿಂತುಕೊಂಡಿದ್ರು. ಪೊಲೀಸರ ನಡೆ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತದ್ದು.
ದೇಶದ ಬೆಂಗಳೂರು, ಹೈದರಾಬಾದ್, ಮುಂಬೈ ಸೇರಿದಂತೆ ಹಲವು ಕಡೆ ಭಯೋತ್ಪಾದನಾ ಘಟಕಗಳು ಈ ಹಿಂದೆ ನಿರಂತರವಾಗಿ ನೀಡುತ್ತಾ ಇದ್ವು. ಘಟನೆ ನಡೆದಾಗ ಮೇಣದ ಬತ್ತಿಯನ್ನ ಹಚ್ಚಿ ಸಂತಾಪವನ್ನು ಸೂಚಿಸಲಾಗ್ತಾ ಇತ್ತು. ಆದರೆ ಮತ್ತೆ ಮರುದಿನ ಭಯೋತ್ಪಾದನೆ ಕಾರ್ಯ ನಿರಂತರವಾಗಿ ನೀಡುತ್ತಾ ಇತ್ತು. ಇದೀಗ ಮೋದಿ ಆಡಳಿತದಲ್ಲಿ ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ಹತ್ತಿಕ್ಕಲಾಗಿದೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ನರಗುಂದದಲ್ಲಿ ನಡೆದಂತಹ ಹರ್ ಘರ್ ತಿರಂಗ ಯಾತ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಅವರು, ಹರ್ ಘರ್ ತಿರಂಗ ಯಾತ್ರೆಯನ್ನ ಸ್ವತಂತ್ರದ 75ನೇ ವರ್ಷದಿಂದ ಆರಂಭ ಮಾಡಲಾಯಿತು. ಇಲ್ಲಿಂದ ರಾಷ್ಟ್ರ ಧ್ವಜದ ಉತ್ಪಾದನೆಗೆ ಹಾಗೂ ಮಾರಾಟ ಹೆಚ್ಚು ಮಾಡಲಾಯಿತು. ಸುಮಾರು 10 ಕೋಟಿಗೂ ಕೂಡ ಅಧಿಕ ಮನೆಗಳ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಾಟ ಮಾಡಲು ಮುಂದಾದವು. ಈ ಒಂದು ಹೈದರಾಬಾದ್ನ ಪ್ಲೈನ್ ಎನ್ನುವಂತಹ ಮೊದಲ ಭಾರತದ ಧ್ವಜವನ್ನ ತಯಾರು ಮಾಡಿದ್ರು ಅಂತ ಹೇಳಿ ಸವಿಸ್ತಾರವಾಗಿ ಒಂದಿಷ್ಟು ಭಾಷಣವನ್ನ ಮಾಡಿದ್ದಾರೆ. ಇದು 1 ಡಿಗ್ರಿ 2 ಡಿಗ್ರಿ ಆತಂದ್ರ ಅಥವಾ 7-8 ಡಿಗ್ರಿ ಆತಂದ್ರ ನೀವು ಥಂಡಿ ಅಲ್ಲಿ 1ಕ್ಕಿಂತ ಕೆಳ ಹೋಗಿ 40-42% ಮೈನಸ್ ಆಗ್ತದೆ. ನೀರು ಮನೆಯಾಗಿ ನೀರನ್ನು ಬಿಸಿ ಮಾಡಿ ಕೊಡೋದೆಲ್ಲ ಎಲ್ಲ ಹೆಚ್ಚಾಗಿರ್ತದೆ. ಆ ಪರಿಸ್ಥಿತಿಗಳಿಂದ ಸೈನಿಕರಿಗೆ ವಿಶೇಷ ಬೂಟ್ ಬೇಕು, ವಿಶೇಷ ಕನ್ನಡಕ ಬೇಕು. ಅವ್ರು ಯಾವುದೂ ಇರಲಿಲ್ಲ ಸೈನಿಕರು, ಎಲ್ಲ ಇಂಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಸರ್ಕಾರ ಬಂದ ನಂತರ ಮೊದಲನೇ ಇಂಪೋರ್ಟ್ ಮಾಡೋದು ನಿಲ್ಲಿಸಿ ದೇಶದೊಳಗೆ ಉತ್ಪಾದನೆಯನ್ನು ಶುರು ಮಾಡಿದ್ವಿ. ಇವತ್ತು ಭಾರತದ ಮಿಲಿಟರಿಗೆ ಬೇಕಾಗುವಂತ 5,000 ಉಪಕರಣಗಳನ್ನ ಭಾರತದಲ್ಲೇ ತಯಾರು ಮಾಡಬೇಕಂತ ರಿಸರ್ವ್ ಮಾಡಿದ್ವಿ. ಅದರೊಳಗೆ MSMEಗಳಿಗೆ ರಿಸರ್ವ್ ಮಾಡಿರುವಂತಹ ಮೊದಲನೇ ಸರ್ಕಾರ ಅದು ನರೇಂದ್ರ ಮೋದಿ ಸರ್ಕಾರ. ಹಾಗಾಗಿ ಇವತ್ತು ಅದು ಬ್ರಹ್ಮೋಸ್ ಇರಬಹುದು. ಇಂದು ಬೆಳಿಗ್ಗೆ ಚಿಗರಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಧಾರವಾಡದ GSS ಕಾಲೇಜಿನ ಆವರಣದಲ್ಲಿ ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಬೀದಿಗೆ ಇಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿ BRTS ಈ ಒಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ನಗರದ ವಿದ್ಯಾಗಿರಿ JSS ಕಾಲೇಜಿನ ಬಳಿ ರಸ್ತೆಯನ್ನ ತಡೆದು ಸಾರ್ವಜನಿಕರು ಅವರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಿಗರಿ ಬಸ್ಗಳು ಹೋಗ್ತಾ ಇದ್ದಂತೆ ತಾಂತ್ರಿಕ ದೋಷಗಳು ಕೂಡ ಸಿಗುತ್ತೆ, ಬಂದಾಗ್ಬಿಡುತ್ತೆ. ಅಲ್ಲದೆ BRTS ಯೋಜನೆ ಬಂದಾಗ್ಲಿಂದಲೂ ಕೂಡ ಬಳಿ ನಗರದ ಪ್ರಯಾಣಿಕರು ಆಘಾತದಲ್ಲಿ ಇದ್ದಾರೆ. ಯಾಕಂತಂದ್ರೆ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ವಿಚಾರಗಳನ್ನ ಮುಂದೆ ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ.
ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಯುವಕನೊಬ್ಬ ಶವ ಪತ್ತೆಯಾಗಿದ್ದು ಕುಟುಂಬಸ್ಥರು ಕೊಲೆ ಆರೋಪವನ್ನ ಮಾಡಿರುವಂತಹ ಘಟನೆ ಬೀದರ್ ನಗರದ ಹಬ್ಸಿಕೋಟ್ನಲ್ಲಿ ನಡೆದಿದೆ. ಹಲ್ಲೆ ಮಾಡಿ ಕೊಲೆಗೈದಿದ್ದಾರೆ ಅಂತ ಹೇಳಿ ಮೃತರ ಕುಟುಂಬಸ್ಥರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪರಮೇಶ್ವರ್ ಹೊಡಮನಿ ಎನ್ನುವಂಥವರು 30 ವರ್ಷ ಮೃತ ದುರ್ವೈದಿ ಆಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದಂತಹ ಪರಮೇಶ್ವರ್ ಕೆಲ ದಿನಗಳ ಹಿಂದೆ ಬೆಂಗಳೂರು ಮೂಲದ ಯುವತಿಯೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದ ಅಂತ ಆರೋಪ ಕೂಡ ಮಾಡಲಾಗಿದೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಯುವತಿಗೆ 4 ತಿಂಗಳು ಗರ್ಭಿಣಿಯಾಗಿದ್ಲು ಅಂತ ಹೇಳಿ ವಿದ್ಯಾರಣ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆಯಾಗಿದೆ. ಆ ಗರ್ಭಿಣಿಯಾದವಳ ವಿಚಾರ ತಿಳಿದಂತಹ ಮನೆಯವರು ಮಾಡಿಕೊಳ್ಳುವಂತೆ ಅಂದ್ರೆ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಕೂಡ ಮಾಡಿದ್ರು. ಯುವತಿ ದುಂಬಾಲು ಬಿದ್ದಿದ್ಲಂತೆ. ಯುವತಿಯ ಟಾರ್ಚರ್ನಿಂದಾಗಿ ಬೆಂಗಳೂರು ಬಿಟ್ಟು ಪರಮೇಶ್ವರ್ ಬೀದರ್ಗೆ ಬಂದಿದ್ದ. ಇನ್ನು ಇದರಿಂದ ಕೋಪಗೊಂಡಿರುವಂತಹ ಯುವತಿ ಬೆಂಗಳೂರಿನಿಂದ ಮಹಿಳಾ ಹೋರಾಟಗಾರ್ತಿಯನ್ನ ಜೊತೆಗೆ ಕರೆದುಕೊಂಡು ಬಂದು ಮೃತ ಯುವಕನ ಮನೆಯ ಮುಂದೆ ಮನೆಗೆ ಬಂದಿದ್ಲು ಅಂತ ಹೇಳಿ ಗೊತ್ತಾಗಿದೆ. ಯುವಕನ ಮನೆಗೆ ಬಂದು ಯುವತಿ ಗಲಾಟೆ ಮಾಡಿದ್ದಾಳೆ. ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಕೂಡ ಮಾಡಿದ್ಲು. ಮಾತುಕತೆಗಾಗಿ ಮೃತ ಯುವಕ, ಆತನ ಸ್ನೇಹಿತ ಮತ್ತು ಯುವತಿ ಸೇರಿದಂತೆ 4 ಐಬಿಯಲ್ಲಿದ್ರು. ಆದರೆ ರಾತ್ರಿ ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಇನ್ನು ಘಟನೆಯ ಸಂಬಂಧ ಯುವಕನ ಮನೆಯವರು ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ 4 ಜನರ ವಿರುದ್ಧ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಇವರೆಲ್ಲರೂ ಇದು ಮಾಡಿ ನಮ್ಮ ಭಾರತ ದೇಶದಾಗ ಯಾವ ಗಂಡು ಮಕ್ಕಳಿಗೆ ಇತ್ತಲ್ಲ ಏನು ಮಕ್ಕಳು ಈಟ ದುರೋಜನೆ ಮಾಡ್ತಾರೆ ಅಂತೇಳಿ ಯಾರು ಇದಿಲ್ಲ. ಇದು ಏನದ ಅಂದ್ರೆ ಆಯೋಗಕ್ಕೆ ಏನದ ಲಕ್ಷ್ಮೀ ಚೌಧರಿ ಅಂತೇಳಿ ಮಹಿಳಾ ಆಯೋಗದ ಅಮ್ಮ ನಿಂದು ಕಾಯ ನೋಡಿ ನಾನು ಬಹಳ ಲೈಕ್ ಮಾಡ್ತಿದ್ದೇನಮ್ಮ. ಇದು ನೋಡಿ ನಿನ್ನ ಮೇಲೆ ಇಷ್ಟ ಅಹಂಕಾರ ಹೊಂಟದಂದ್ರೆ ಓಡಿನ ಮಗದ ಏನದ ಅಂದ್ರೆ ಜೀವ ತಗೊಂಡ್ರು ಇವರು ಇದು ಮಟ್ಕೊಂಡು ಹಿಂಗೆಲ್ಲ ಇದು ಆದ್ಮೇಲೆ ಏನದ ಅಂದ್ರೆ ನಮ್ಮ ಭಾರತ ದೇಶದಾಗ ನಾವು ಯಾರು ಗಂಡು ಮಕ್ಕಳು ಉಳಿ ಅಂತ ಇದು ಇಲ್ಲ, ಎಲ್ಲನೂ ಹೆಣ್ಮಕ್ಳು ಉಳಿ ಅಂತ ಇದು. ಬೆಳಗಾವಿ ಜಿಲ್ಲಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಅಥಣಿ ತಾಲೂಕಿನ ಸುಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇಗುಲದ ಸಂಪೂರ್ಣ ಜಲಾವೃತವಾಗಿದೆ. ಧಾರಾಕಾರ ಮಳೆಗೆ ಹಳ್ಳ ಕೊಳ್ಳ ಕೊಚ್ಚಿ ಹರಿತಾ ಇದೆ. ದೇವಾಲಯಕ್ಕೆ ಸಂಪೂರ್ಣ ಜಲದಿಗ್ಬಂಧನ ಉಂಟಾಗಿದೆ. ಗಡಿನಾಡಿನ ಶಕ್ತಿ ದೇವತೆಯಾಗಿರುವಂತಹ ಯಲ್ಲಮ್ಮ ದೇವಿಯವರ ಮೂಲ ವಿಗ್ರಹ ಅರ್ಧದಷ್ಟು ನೀರಿನಲ್ಲಿ ಮುಳುಗಿಬಿಟ್ಟಿದೆ. ಪ್ರವಾಹದ ರಭಸ ಆ ಒಂದು ರಭಸದಲ್ಲಿ ಹರಿತಿರುವಂತಹ ಹಳ್ಳದ ಮಧ್ಯದಲ್ಲಿ ಭಕ್ತರು ದೇವಿಯ ದರ್ಶನವನ್ನ ಪಡೆಯುವಂತೆ ಆಗಿದೆ. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಿದ್ದು ಸ್ಥಳೀಯ ಆಡಳಿತ ಎಚ್ಚರಿಕೆ ಕ್ರಮವನ್ನು ಕೈಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಭಾರೀ ಮಳೆಯಿಂದಾಗಿ ಅಫ್ಜಲ್ಪುರ ತಾಲೂಕಿನ ಹಲವು ಕಡೆ ಅವಾಂತರ ಸೃಷ್ಟಿಯಾಗಿದೆ. ಸಿಂಧನೂರು ಬಳಿ ಹಳ್ಳದ ನೀರು ರಸ್ತೆಯ ಮೇಲೆ ಹರಿದು ಬಂದಿದ್ದು ಸಿಂಧನೂರು ರೇವೂರ್ ರಸ್ತೆ ಸಂಪರ್ಕ ಕಡಿತವಾಗಿದೆ. ವಾಹನ ಸವಾರರು ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಅನ್ನದಾತರು ಕಷ್ಟಪಟ್ಟು ಬೆಳೆದಿದ್ದಂತಹ ಬೆಳೆಗಳಿಗೆ ನೀರು ತುಂಬಿದ್ದು ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದಂತಹ ರೈತರು ಕಣ್ಣೀರನ್ನ ಸುರಿಸಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.